ಅವು ಈ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ದ್ರಾಕ್ಷಿ ಗೊಂಚಲುಗಳು ಉದ್ದಿರ್ತಾವಲ್ಲ ಹಂಗ ಪುಪ್ಪುಸುಗದೊಳಗ ಅಲ್ಬಿಯೋಲೈಸ್ ಅಂತ ಹೇಳ್ತಾವ. ಅಲ್ಬಿಯೋಲೈಸ್ ಅದು ಇನ್ಫ್ಲಮೇಷನ್ ಬರ್ತದೆ, ಅಂದ್ರೆ ಸ್ವೆಲ್ಲಿಂಗ್ ಬರ್ತೈತಿ. ಸ್ವೆಲ್ಲಿಂಗ್ ಬರೋನ್ ಏನಾಗತ್ತ, ಸ್ವಲ್ಪ ಏರ್ ಎಂಟ್ರಿ ಎಷ್ಟು ಪಾಸ್ ಆಗ್ಬೇಕು ಅಷ್ಟು ಪಾಸ್ ಆಗಂಗಿಲ್ಲ. ಯಾಕಂದ್ರೆ ಅದು ಒಳಗ ಲೇಯರ್ ಸ್ವೆಲ್ಲಿಂಗ್ ಮಾಡ್ಬಿಟ್ಟಿರ್ತೈತಿ, ಕಫ ಲಿಫ್ಟ್ ಆಗಿರ್ತೈತಿ. ಸೊ ಕಫ ಇದ್ರಾಗೋದ್ರಿಂದ ಸಣ್ಣ ಕಳ್ಗಿ ಟೈಪ್ ಜಾಗ ಇರ್ತೈತಿ. ಅದಕ್ಕ ಸುಯಿ ಸುಯಿ ಈ ಸಣ್ಣ ಕೊಳಿಗಳು ಹೆಂಗ ನೀವು ಓದಿದ್ರೆ ಹೆಂಗ ಸುಯಿ ಸುಯಿ ಬರ್ತಿಲ್ಲ, ಹಂಗ ಅದು ಒಳಗ ಸುಯಿ ಸುಯಿ ಅಥವಾ ಗೊರ್ರು ಕೆಲವು ಕಫ ಬಾಳಿತಪ್ಪ ಗೊರ್ರು ಅಂತ ಬರ್ತೈತಿ. ಸೊ ಆತರ ಇದಾಗತ್ತ. ಸೊ ಅದಕ್ಕೆ ಈಗ ನಾ ಏನ್ ಮಾಡಿದ್, ಮೆಡಿಸಿನ್ ಕ್ಲೋಸ್ ಒಳಗ ಕಫ ಕರಗುವಂಗ ಮತ್ತೆ ಏರ್ ಎಂಟ್ರಿ ಸರಿ ಆಗುವಂಗ ನಾ ಮೆಡಿಸಿನ್ ಕೊಟ್ಟಿರ್ತೀನಿ. ಸೊ ಅದಕ್ಕ ನೀವು ಅದ್ರ ತಕ್ಕಂಗನೆ ಆಹಾರ ಪದ್ಧತಿನ ರೂಢಿಸ್ಕೋಬೇಕು. ಸೊ ಯಾಕಂದ್ರೆ ಈಗ ಒಂದು ಚಳಿಗಾಲ, ಸೊ ಚಳಿಗಾಲದೊಳಗ ಇಲ್ಲಿ ಏನಾಗ್ತತಿ, ಕಫ ಪ್ರಕೃತಿ ಇದ್ದವ್ರಿಗೆ ಅಥವಾ ಕಫ ವಿಕೃತಿ ಇದ್ದವ್ರಿಗೆ ಸೊ ಏನಾಗತ್ತ, ಅದು ಕಫ ಜಾಸ್ತಿ ಆಗತ್ತೆ ಒಳಗಡೆ. ಕೋಲ್ಡ್ ಅಕ್ಯುಮುಲೇಷನ್ ಆಗಿ ಅದು ಅಲ್ಲೇ ಲಿಪ್ತ್ ಆಗ್ಬಿಡುತ್ತೆ, ಕರಿಗೆ ಹೋಗಂಗಿಲ್ಲ. ಸೊ ಅದಕ್ಕೆ ಏನ್ ಮಾಡೋದು, ಕಂಪಲ್ಸರಿ ಬಿಸಿನೀರು. ಅದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಬಿಸಿ ಆಹಾರ, ಲೈಟ್ ಫುಡ್, ಹೆವಿ ಫುಡ್ ತಗೊಳಂಗಿಲ್ಲ. ನಾನ್ ವೆಜ್ ಆಗಲಿ ಇದಾಗಲಿ, ನಾನ್ ವೆಜ್ ಫುಡ್ ಇಲ್ಲ. ಆಮೇಲೆ ಬಿಸಿ ಆಹಾರ ತಗೋಬೇಕು, ತಂಗಳದ್ದು ಒಣಗಿ ತಂಪ ಪದಾರ್ಥ ಬಿಡಬೇಕು, ಬಿಸಿ ಆಹಾರ ತಗೋಬೇಕು. ಆಮೇಲೆ ಕಂಪಲ್ಸರಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅವೇನು ತಗೊಳಂಗಿಲ್ಲ. ಸೊ ಅದು ಬಿಟ್ಟು ಮತ್ತೆ ಹಣ್ಣು ತರಕಾರಿ ತಗೊಳಂಗಿಲ್ಲ. ಹಸಿ ಹಣ್ಣು ತಗೊಳಂಗಿಲ್ಲ. ಅದನ್ನ ಬೇಕಾದ್ರೆ ನೀವು ಸೇಬು ತಿನ್ಬೇಕಂದ್ರೆ ಸ್ವಲ್ಪ ಕುದಿಸ್ಬಿಟ್ಟು ತಗೋರಿ, ಬಾಯ್ಲ್ಡ್ ಮಾಡಿ ಸ್ವಲ್ಪ ಬಾಯ್ಲ್ಡ್ ಮಾಡಿ ತಗೋರಿ. ಹಸಿದು ಯಾವ್ದು ಹಣ್ಣು ತಗೊಳಂಗಿಲ್ಲ, ಹಸಿ ತರಕಾರಿ ತಗೊಳಂಗಿಲ್ಲ. ಓಕೆ, ಕುದಿಸ್ಬಿಟ್ಟು ತರಕಾರಿ ಕುದಿಸ್ಬಿಟ್ಟು ಬೇಕ್ ಮಾಡಿ ಫ್ರೈ ಮಾಡಿ ತಗೋಬೇಕು. ಕಂಪಲ್ಸರಿ ಜೀರೋ ಆಯಿಲ್ ಒಟ್ಟ ಮಟ್ಟೋಂಗಿಲ್ಲ ಈ 1-2 ವಾರಗಳ ಕಾಲ. ಆಯಿಲ್ ಒಟ್ಟ ವಿತೌಟ್ ಆಯಿಲ್, ಜೀರೋ ಆಯಿಲ್ ಫುಡ್ ಮಾಡಬೇಕು ಅಂದ್ರೆ ಅದು. ಸೊ ಡೈರಿ ಪ್ರಾಡಕ್ಟ್, ಫರ್ಮೆಂಟೆಡ್ ಫುಡ್, ಆಯಿಲ್ ಅಷ್ಟು ಬಿಟ್ಟು ಉಳಿಕಿದ್ದು ತರಕಾರಿ ಪಲ್ಯ ಎಲ್ಲ ಹಾಟ್ ತಗೋಬೇಕು ಕಂಪಲ್ಸರಿ. ನಾ ಏನ್ ಹೇಳಿಲ್ಲ, ಅಮೃತಬಳ್ಳಿ ವಾಟರ್ ತಗೋಬೇಕು. ಅದ್ರ ಜೊತೆ ಮೆಡಿಕೇಶನ್ಸ್ ಕರೆಕ್ಟ್ ಆಗಿ ಇದು 2 ವಾರ ಮಾಡಿ 1 ವಾರದಲ್ಲಿ ನಿಮ್ಗೆ ಎಷ್ಟೋ ಬೆನಿಫಿಟ್ ಆಗುತ್ತೆ. ಕೆಮ್ಮು ಕಡಿಮೆ ಆಗುತ್ತೆ. ನಿಮ್ ಒಂದ್ ನೋಡ್ರಿ, ನಾ ಹೇಳ್ದಂಗ್ ಕರೆಕ್ಟ್ ಆಗಿ ಮಾಡ್ರಿ, ಆಮೇಲೆ ಮಾತಾಡ್ರಿ, ಎಲ್ಲ ಹೋಗುತ್ತಮ್ಮ. ಸ್ವಲ್ಪ ಅದಕ್ಕ ಬ್ಲಾಕೇಜ್ ಇತ್ತಪ್ಪ ಅಂದ್ರೆ ಸ್ವಲ್ಪ ರಾತ್ರಿ ಹೊತ್ತು ಸ್ಟೀಮ್ ತಗೋರಿ, ಬೆಳಗ್ಗೆ ಮತ್ತು ರಾತ್ರಿ ಪ್ಲೇನ್ ಸ್ಟೀಮ್, ಏನು ಹೋಗಕ್ ಹೋಗ್ಬೇಡ್ರಿ. ಹಂಗ ಬಾಳ್ ಬ್ಲಾಕೇಜ್ ಇತ್ತಪ್ಪ ಅಂದ್ರೆ ಶುಂಠಿ ಪುಡಿ ಹಾಕಿ ಅದಕ್ಕೆ ಉಗ ತಗೋರಿ. ಓಕೆ, ಸೊ ಇಷ್ಟ ಮಾಡ್ರಿ, 100% ನಿಮ್ಗೆ ಇದಾಗುತ್ತೆ.